ಮೈಕ್ರೋ ಫೈನಾನ್ಸ್ ಹಾಗೂ ಬಡ್ಡಿ ದಂಧೆಕೋರರಿಗೆ ಅನೇಕರು ಜೀವ ತೆತ್ತಿದ್ದಾರೆ. ಈಗ ಮತ್ತೆ ಅಂತಹದ್ದೇ ಒಂದು ಘಟನೆ ಬೆಳಕಿಗೆ ಬಂದಿದೆ. ಮೈಸೂರಿನಲ್ಲಿ ಮೀಟರ್ ಬಡ್ಡಿ ಹಾವಳಿಗೆ ಒಬ್ಬ ಉದ್ಯಮಿ ಕಣ್ಣೀರಿಟ್ಟಿದ್ದಾರೆ. ರೌಡಿ ಶೀಟರ್ಗಳನ್ನು ಕರೆ ತರ್ತಾರೆ, ಹಣ ವಸೂಲಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ರೌಡಿ ಶೀಟರ್ಗಳನ್ನೇ ಇಟ್ಕೊಂಡು ಹಣ ವಸೂಲಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಮೋಘ ಪ್ಯಾಲೇಸ್ ಮಾಲೀಕ ಶ್ರೀನಿವಾಸ್ಗೆ ಧಮಕಿ ಹಾಕಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಬೆಂಗಳೂರು ಮೂಲದ ಶಿವಲಿಂಗೇಗೌಡರಿಂದ ಧಮಕಿ ಹಾಕಲಾಗಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ರೌಡಿ ಶೀಟರ್ ಸೇರಿ ಮೈಸೂರಿನ ಪುಡಿ ರೌಡಿಗಳು ದಾಂಧಲೆ ಕೂಡ ಮಾಡಿದಾರಂತೆ. ಕೋರ್ಟು ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಕೊಟ್ಟಿದೆಯಂತೆ ಈಗಾಗಲೇ. ಆದರೂ ಕೂಡ ಕೋರ್ಟ್ ಆದೇಶ ಕೊಟ್ಟಿದ್ರೂ ಕೂಡ ಕೋರ್ಟ್ ಆದೇಶಕ್ಕೆ ಡೋಂಟ್ ಕೇರ್ ಅನ್ನದೇ ಗಲಾಟೆ ಮಾಡಿದ್ದಾರೆ. ಇನ್ನು ಗಲಾಟೆ ಮಾಡಿರುವಂತಹ ವಿಡಿಯೋಗಳು, CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋಗಳು ಇದೆಲ್ಲವೂ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಜೊತೆಗೆ ಈ ಬಡ್ಡಿ ದಂಧೆಕೋರರು, ಮೀಟರ್ ಬಡ್ಡಿ ದಂಧೆಕೋರರು, ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಮತ್ತೆ ಮುಂದುವರಿತಾ ಇದೆ. ಏನೇ ಕಾನೂನುಗಳು ರೂಪಿಸಿದರೂ ಕೂಡ ಇದ್ಯಾವುದಕ್ಕೂ ಕೂಡ ಕಡಿವಾಣ ಬೀಳ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು ಯಾವ ರೀತಿಯಾಗಿ ಮೀಟರ್ ಬಡ್ಡಿ ದಂಧೆಕೋರರು ಬಂದು ದಾಂಧಲೆ ಮಾಡಿದ್ರು, ಜೊತೆಗೆ ಬೆದರಿಕೆ ಕೂಡ ಹಾಕಿ ಹೋಗಿದ್ದಾರೆ. ಹೀಗಾಗಿ ಇವರ ಹಾವಳಿಯಿಂದಾಗಿ ಈಗ ಒಬ್ಬ ಉದ್ಯಮಿನೇ ಕಣ್ಣೀರಿಟ್ಟಿದ್ದಾರೆ. ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ರೌಡಿ ಶೀಟರ್ಗಳನ್ನು ಇಟ್ಕೊಂಡು ಬಂದು ಹೆದರಿಸ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ, ವಸೂಲಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಆರೋಪ ಮಾಡಿದ್ದಾರೆ. ಅಮೋಘ ಪ್ಯಾಲೇಸ್ನ ಮಾಲೀಕ ಶ್ರೀನಿವಾಸ್ ಎಂಬವರು ಧಮಕಿ ಹಾಕಿದ್ದಾರೆ ಎನ್ನುವಂತಹ ಒಂದು ಆರೋಪ ಮಾಡಿದ್ದಾರೆ. ಬೆಂಗಳೂರು ಮೂಲದ ಶಿವಲಿಂಗೇಗೌಡ ಎಂಬವರು ಧಮಕಿ ಹಾಕಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಮೈಕ್ರೋ ಫೈನಾನ್ಸ್ ಆಗಿರಬಹುದು, ಬಡ್ಡಿ ದಂಧೆಕೋರರಾಗಿರಬಹುದು, ಇವರೆಲ್ಲರ ಉಪಟಳಕ್ಕೆ ಅನೇಕರು ಜೀವನೇ ಕಳ್ಕೊಂಡಿದ್ದಾರೆ. ಈಗ ಆದರೂ ಕೂಡ ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ರು, ಇದೆಲ್ಲದಕ್ಕೂ ಕಡಿವಾಣ ಹಾಕೋದಕ್ಕಾಗ್ತಾ ಇಲ್ಲ. ಈಗ ಪುಡಿ ರೌಡಿಗಳನ್ನು ಇಟ್ಕೊಂಡು ದಾಂಧಲೆ ಮಾಡಿದ್ದಾರೆ ಅಂತ ಒಬ್ಬ ಉದ್ಯಮಿ ಆರೋಪ ಮಾಡಿದ್ದಾರೆ. ಏನಿದು ಪ್ರಕರಣ? ಇದೆಲ್ಲದಕ್ಕೂ ಕಡಿವಾಣ ಬೀಳೋದು ಯಾವಾಗ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಹೌದು ಸಂತೋಷ್, ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಇತ್ತೀಚೆಗೆ ಮೈಸೂರಿನಲ್ಲಿ ಆಗ್ತಾ ಇರತಕ್ಕಂತ ಹಲವು ಅಪರಾಧ ಪ್ರಕರಣಗಳನ್ನ ನಾವು ಗಮನಿಸಬಹುದು. ಯಾಕೆಂತ ಹೇಳಿದ್ರೆ ಇಲ್ಲಿ ಏನು ಇತ್ತೀಚೆಗೆ ಮೈಸೂರಿನ ಹುಣಸೂರಿನಲ್ಲಿ ಆದಂತಹ ಕೋಟ್ಯಾಂತರ ರೂಪಾಯಿ ಚಿನ್ನಾಭರಣ ದೋಚಿದಂತಹ ಘಟನೆ ಇರಬಹುದು. ಜೊತೆಗೆ ಪ್ರತಿನಿತ್ಯವೂ ಕೂಡ ಮುಸುಕುದಾರಿಗಳು ಮೈಸೂರು ನಗರದಲ್ಲಿ ಕಳ್ಳತನ ಮಾಡ್ತಾ ಇರ್ತಕ್ಕಂಥ ಪ್ರಕರಣಗಳಿರ್ಬಹುದು, ಜೊತೆಗೆ ಕೊಲೆ ಸುಲಿಗೆಗಳಿರ್ಬಹುದು, ಈ ತರದ ಘಟನೆಗಳು ಬಹಳಷ್ಟು ನಡೀತಾ ಇದ್ದಾವೆ. ಅದರ ಜೊತೆಗೆ ಈಗ ಮೈಸೂರು ನಗರದಲ್ಲಿ ಉದ್ಯಮಿಯೊಬ್ಬರಿಗೆ ಮೀಟರ್ ದಂಧೆ ಅಂದ್ರೆ ಬಡ್ಡಿಯನ್ನ ಹೆಚ್ಚು ಮಾಡುವ ಮುಖಾಂತರ ಏನು ಅವರಲ್ಲಿ ಹಣ ವಸೂಲಿಗೆ ಹೋದಂತಹ ವ್ಯಕ್ತಿ ರೌಡಿಗಳನ್ನ ಜೊತೆಗೆ ಕರೆದುಕೊಂಡು ಹೋಗಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಆ ಘಟನೆಯ ಸಂದರ್ಭದಲ್ಲಿ ಉದ್ಯಮಿ ಕಣ್ಣೀರ್ ಹಾಕುವ ಮುಖಾಂತರ ಮೈಸೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿಯೇ ಇಲ್ಲಿ ಉದ್ಯಮಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಏನು ವ್ಯಾಪಾರ ವಹಿವಾಟು ಮಾಡುವಂತಹ ಸಂದರ್ಭದಲ್ಲಿ ಕೆಲವರು ರೌಡಿಗಳನ್ನ ಕಟ್ಕೊಂಡು ಬಂದಂತವ್ರು ಹಣವನ್ನ ವಸೂಲಿ ಮಾಡಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸ್ತಕ್ಕಂಥದ್ದಿರಬಹುದು, ಜೊತೆಗೆ ಹಲ್ಲೆ ಮಾಡುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿರ್ತಕ್ಕಂಥ ಘಟನೆಗಳು ನಡೀತಾ ಇದ್ದಾವೆ ಅಂತ ಹೇಳಿ ಆತ ಕಣ್ಣೀರನ್ನ ಹಾಕ್ತಾ ಇರ್ತಕ್ಕಂಥದ್ದು. ಮೀಟರ್ ಬಡ್ಡಿ ಹಾವಳಿಗೆ ಈಗ ಉದ್ಯಮಿ ಏನ್ ಕಣ್ಣೀರನ್ನ ಹಾಕಿದ್ದಾರೆ. ಈ ಒಂದು ಘಟನೆ ಮೈಸೂರಿನ RMC ಮುಂಭಾಗ ಇರತಕ್ಕಂತ ಅಮೋಘ್ ಪ್ಯಾಲೇಸ್ ಮುಂಭಾಗದಲ್ಲಿ ನಡೆದಿರ್ತಕ್ಕಂಥದ್ದು. ಅಮೋಘ್ ಪ್ಯಾಲೇಸ್ ಅಂತಕ್ಕಂತ ಆ ಒಂದು
ಮಾಲೀಕ ಏನಿದ್ದಾರೆ ಶ್ರೀನಿವಾಸ್ ಅವರಿಗೆ ಈ ಒಂದು ಧಮಕಿ ಆಗಿದೆ. ಅದು ಕೂಡ ಬೆಂಗಳೂರು ಮೂಲದ ಶಿವಲಿಂಗೇಗೌಡ ಅಂತಕ್ಕಂತ ವ್ಯಕ್ತಿ ಏನಿದ್ದಾರೆ ಆತ ಮಧ್ಯವರ್ತಿ ಆಗಿರ್ತಾನೆ. ಬ್ಯಾಂಕ್ ಗಳಲ್ಲಿ ಸಾಲವನ್ನ ಕೊಡಿಸ್ತಕ್ಕಂತ ಒಂದು ಕೆಲಸಕ್ಕೆ ಮುಂದಾಗಿರ್ತಾನೆ. ಆತ ಅದಾದ ನಂತರ ಮತ್ತೊಂದು ಬ್ಯಾಂಕ್ ನಲ್ಲಿ 10 ಕೋಟಿ ಹಣವನ್ನ ಕೊಡಿಸುವಂತಹ ನಿಟ್ಟಿನಲ್ಲಿ ಒಂದು ಬ್ಯಾಂಕ್ ನಲ್ಲಿ 50 ಲಕ್ಷ ರೂಪಾಯಿ ಲೋನ್ ಅನ್ನ ಕೊಡಿಸಿರ್ತಾನೆ. ತದನಂತರ ಮತ್ತೊಂದು ಬ್ಯಾಂಕ್ ನಲ್ಲಿ 10 ಕೋಟಿ ಲೋನ್ ಅನ್ನು ಕೊಡಿಸುವಂತಹ ಒಂದು ಭರವಸೆಯನ್ನ ಕೊಟ್ಟಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಅಷ್ಟೊಂದು ಹಣದ ಅವಶ್ಯಕತೆ ತಮಗಿಲ್ಲ ಅಂತ ಹೇಳಿ ಅವರು ಹಿಂಜರಿದಂತಹ ಸಂದರ್ಭದಲ್ಲಿ ಕೊಟ್ಟಿದ್ದಂತಹ ಮೊದಲಿನ 50 ಲಕ್ಷ ರೂಪಾಯಿಗೆ ಬಡ್ಡಿ ಮೇಲೆ ಬಡ್ಡಿಯನ್ನ ಅಂದ್ರೆ ಮೀಟರ್ ಬಡ್ಡಿಯನ್ನ ಹಾಕುವ ಮುಖಾಂತರ ಆತನ ಏನು ಪೊಲೀಸರು ಕಣ್ಣೆದುರನ್ನಲ್ಲೇ ಅವರಿಗೆ ಧಮಕಿ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದ್ರು ಕೂಡ ಜೊತೆಗೆ ಈ ಒಂದು ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ಆದೇಶಗಳಿದ್ರು ಕೂಡ ಅದನ್ನೆಲ್ಲವನ್ನು ಕೂಡ ಗಾಳಿಗೆ ತೂರಿ ತಮಗೆ ಧಮಕಿಯನ್ನ ಹಾಕ್ಲಾಗ್ತಾ ಇದೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ತಮಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಹೇಳಿ ಆತ ಕಣ್ಣೀರನ್ನ ಹಾಕ್ತಾ ಇರ್ತಕ್ಕಂಥದ್ದು. ಇಲ್ಲಿ ಹಣದ ವ್ಯವಹಾರ ಇರಬಹುದು, ಜೊತೆಗೆ ಪೊಲೀಸರ ಕರ್ತವ್ಯ ಏನಿದೆ ಅದು ಒಂದು ಕಡೆ ನೋಡೋದಾದ್ರೆ ಮತ್ತೊಂದು ಕಡೆ ಈ ರೀತಿಯಾಗಿ ರೌಡಿಗಳನ್ನ ಕರೆತರ್ತಕ್ಕಂಥದ್ದು ಮೈಸೂರು ನಗರದಲ್ಲಿ ಈ ತರದ ಒಂದು ವಾತಾವರಣ ನಿರ್ಮಾಣವಾದಂತಹ ಸಂದರ್ಭದಲ್ಲಿ ಮೈಸೂರು ಪ್ರವಾಸಿ ತಾಣ ಅಂತ ಹೇಳಲಾಗುತ್ತೆ. ಇಲ್ಲಿಗೆ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಈ ತರದ ಒಂದು ಘಟನೆಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರೆ ಮೈಸೂರಿನತ್ತ ಬರ್ತಕ್ಕಂಥ ಜನ ಒಂದು ರೀತಿ ಆತಂಕಗೊಳಪಡಬೇಕಾಗತ್ತೆ. ಜೊತೆಗೆ ಮೈಸೂರಿನಲ್ಲಿ ಇರ್ತಕ್ಕಂಥ ಜನರು ಕೂಡ ಈ ತರದ ವಾತಾವರಣದಿಂದ ಪ್ರತಿನಿತ್ಯವೂ ಕೂಡ ಒಂದು ರೀತಿ ಆತಂಕದಲ್ಲಿ ಬದುಕಬೇಕಾದಂತಹ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಇದೆಲ್ಲದಕ್ಕೂ ಕೂಡ ಕಡಿವಾಣವನ್ನ ಆಗ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಇಲ್ಲವಾದ್ರೆ ಈ ತರದ ಒಂದು ಘಟನೆಗಳು ಮತ್ತಷ್ಟು ಮರುಕಳಿಸುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅದರ ಮಟ್ಟಿಗೆ ಅಲ್ಲಿ ಅಧಿಕಾರಿ ಏನು ಈ ಒಂದು ಪೊಲೀಸರ ಒಂದು ಮುಂಭಾಗದಲ್ಲೇ ಆ ಒಂದು ಏನು ಶಿವಲಿಂಗೇಗೌಡ ಅಂತಕ್ಕಂಥ ವ್ಯಕ್ತಿ ಬೇರೆ ಬೇರೆ ರೌಡಿಗಳನ್ನ ಕರೆತಂದು ಅಲ್ಲಿ ಗಲಾಟೆ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನಾವು ಕಂಡಂತ ಸಂದರ್ಭದಲ್ಲಿ ಕಂಡು ಬರುತ್ತೆ. ಸಂತೋಷ್, ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.